ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಮಲೀಲಾ ಮೈದಾನದಲ್ಲಿ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಘಟನೆಯನ್ನು ಖಂಡಿಸಿ ಆಗಸ್ಟ್ 18ರಂದು ಚಿತ್ತಾಪುರ ಪಟ್ಟಣದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್ ತಿಳಿಸಿದ್ದಾರೆ. ಪಟ್ಟಣದ ಕ್ರಾಸ್ ಬಳಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಮನವಿ ಮಾಡಿದರು. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶತಮಾನಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರು ಎಂಬ ಕಾರಣಕ್ಕೆ ರಾಮಲೀಲಾ ಮೈದಾನದಲ್ಲಿ ಅವರು ಭಾಗವಹಿಸಿದ ಸ್ಥಳವನ್ನು ಗಂಗಾಜಲದಿಂದ ಶುದ್ಧೀಕರಣ ಮಾಡಿರುವುದು ಸ್ವಾತಂತ್ರ್ಯ ಭಾರತದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್ ಮಾತನಾಡಿ, ದೇಶದ ಹಿರಿಯ ಹಾಗೂ ಕಳಂಕವಿಲ್ಲದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿರುವ ಅವಮಾನ ದೇಶದ ಜನತೆ ತಲೆ ತಗ್ಗಿಸುವಂಥದ್ದು. ಈ ಘಟನೆಯನ್ನು ಖಂಡಿಸಿ ನಡೆಯಲಿರುವ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಸಮಾನ ಮನಸ್ಕರು ಹಾಗೂ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾಳಗಿ, ಚಂದ್ರಶೇಖರ್ ಕಾಶಿ, ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬೊಮ್ಮನಹಳ್ಳಿ, ಯುವ ಅಧ್ಯಕ್ಷ ದೇವೇಂದ್ರ ಯಾಪಾಳ್, ನಾಗರೆಡ್ಡಿ, ಗೋಪ್ಸೇನ್, ರಸ್ತುಲ್ ಮುಸ್ತಾಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿಯುಡಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಆಗಿರ್ತಕ್ಕಂಥ ಕೆಲಸ ತಿಳ್ಕೊಂಡು ಇವತ್ತು ರಾಮಲೀಲಾ ಮೈದಾನದಲ್ಲಿ ಕೆಲವರು ಅದನ್ನು ಇವರು ಕಾರ್ಯಕ್ರಮ ಮುಗಿದ ನಂತರ ಆ ಜಾಗವನ್ನು ಕೆಲವು ಕಾರ್ಯಕ್ರಮಗಳನ್ನು ಪೂಜೆ ಪುನಸ್ಕಾರಗಳೊಂದಿಗೆ ಸ್ವಚ್ಛಗೊಳಿಸಿರ್ತಕ್ಕಂಥದ್ದನ್ನು ಸಹ ಇವತ್ತು ನಮ್ಮ ಕರ್ನಾಟಕ AICC ಅಧ್ಯಕ್ಷರಿರ್ಬೋದು ಕರ್ನಾಟಕಕ್ಕೆ ಇವತ್ತು ದೊಡ್ಡ ಅಪಮಾನ ಮಾಡಿರ್ತಕ್ಕಂಥ ಅಸ್ಪೃಶ್ಯತೆಗೆ ಅಪಮಾನ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇನ್ನೂ ಸಹ ಅಸ್ಪೃಶ್ಯತೆ ಎಂಬುದು ಈ ದೇಶದಲ್ಲಿ ಅಚ್ಚಳಿದೆ ಉಳಿದಂಥ ಅರ್ಥ ಆಗ್ತದೆ. ಇನ್ನೂ ಸಹ ಯಾವುದೇ ದೇವರ ಗುಡಿ ಇರ್ಬೋದು, ಯಾವುದರಲ್ಲಿ ಇರ್ತಕ್ಕಂಥ ಸಂದರ್ಭ ಸಾಕಷ್ಟು ಇಷ್ಟು ಶೋಷಣೆ ಆದರೂ ಸಹ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ ಬಸವರು ಇವರೆಲ್ಲರೂ ಶೋಷಣೆ ಇರತಕ್ಕಂಥ ಎಲ್ಲರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಹ ಇನ್ನೂ ಸಹ ಒಂದು ಅಸ್ಪೃಶ್ಯತೆಯನ್ನು ಇವತ್ತು ಅಚ್ಚಳಿದೆ ಉಳಿದಂಥ ಇದು ಒಂದು ದೊಡ್ಡ ಆತಂಕ. ಅದಕ್ಕಾಗಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆಧಾರದ ಮೇಲೆ ಇರ್ತಕ್ಕಂಥ, ಬುದ್ಧ ಬಸವನ ತತ್ವ ಮೇಲೆ ಇರ್ತಕ್ಕಂಥ ಸಮಾನತೆ ಬಗ್ಗೆ ಇರ್ತಕ್ಕಂಥ ಈ ಭಾಗದ ಪ್ರಮುಖ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಅಸ್ಪೃಶ್ಯರಿಂದ ಅವಮಾನ ಮಾಡಿರ್ತಕ್ಕಂಥ ರಾಮಲೀಲಾ ಮೈದಾನದಲ್ಲಿ ಮಾಡಿರ್ತಕ್ಕಂಥದ್ದು ಸಹ ಇವತ್ತು ಖಂಡನೀಯವಾಗಿ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ನಾವು KPCC ಆದೇಶದ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರಿರ್ಬೋದು, ಎಲ್ಲ ಸಂಘಟನೆಯವರು ಕೂಡಿಕೊಂಡು ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರ ಮಾಡಿಕೊಂಡು ನಾವು ಇವತ್ತು ವಿಶೇಷವಾಗಿ ಮಂಗಳವಾರ ದಿನಾಂಕ 18 ಅಥವಾ ಮುಂಜಾನೆ 11 ಗಂಟೆಗೆ ನಾವು ಗಾಂಧಿ ಕ್ರಾಸ್ನಲ್ಲಿ ಇವತ್ತು ನಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ವಾಡಿ ಬ್ಲಾಕ್ ವತಿಯಿಂದ, ಚಿತ್ತಾಪುರ ಬ್ಲಾಕ್ ವತಿಯಿಂದ ಮತ್ತು ಈ ಮತಕ್ಷೇತ್ರದ ವತಿಯಿಂದ ಇವತ್ತು ಎಲ್ಲ ಸಂಘಟನಾಕಾರರು ಅವಾಗ ಒಂದು ಕಾರ್ಯಕ್ರಮದ ಬಳಸೋಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿದ್ವಿ. ಇನ್ನೂ ಸಹ 10ನೇ ತಾರೀಕು ಭಾಳ ಸಂಖ್ಯೆಯಲ್ಲಿ ನೆರೆದು ಈ ಭಾಗದ ನಾಯಕರಾಗಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಯಾರಂದರೆ ಇವತ್ತು ಮಲ್ಲಿಕಾರ್ಜುನ. ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ನಾವು ಇವತ್ತು 80ನೇ ವಾರ್ಷಿಕ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. 1947ರಲ್ಲಿ ನಮ್ಮ ಜೊತೆಯಲ್ಲಿ ಕೆಲವು ದೇಶಗಳು ಸ್ವತಂತ್ರ ಆಗಿದ್ದು, ಆ ದೇಶಗಳು ಇವತ್ತು ಟೆಕ್ನಾಲಜಿನಲ್ಲಿ, ವಿಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗಿದ್ದೇವೆ ಅಂದರೆ ಜಗತ್ತಿನ ಒಂದು ಬೃಹತ್ ಶಕ್ತಿಗಳಾಗಿವೆ. ಆದರೆ ಭಾರತ ದೇಶದ ಈ ದುರ್ದೈವ ಏನಂತಂದರೆ, ಈಗಲೂ ನಾವು ಅದೇ ಜಾತಿಯ ವ್ಯವಸ್ಥೆಯಲ್ಲಿ ಓಡಾಡ್ತಾ ಇದ್ದೇವೆ ಮತ್ತು ನಮ್ಮ ದೇಶಕ್ಕೆ ನಾವು ಬಹಳಷ್ಟು ನಷ್ಟ ಮಾಡ್ತಾ ಇದ್ದೇವೆ ಅಂತ ನಾನು ಈ ಪತ್ರಿಕಾ ಮಾಧ್ಯಮದಿಂದ ಹೇಳಲಿಕ್ಕೆ ಇಚ್ಛಪಡುತ್ತೇನೆ. ಅದು ಯಾಕಂದರೆ ಉತ್ತರಾಖಂಡದಲ್ಲಿ ದಿಲ್ಲಾನಿ ರಾಮಲೀಲಾ ಮೈದಾನದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಆ ಪಕ್ಷಕ್ಕೆ ಸುಮಾರು 100-120 ವರ್ಷದ ಇತಿಹಾಸ ಇದ್ದಂಥ ಪಕ್ಷ, ಆ ಪಕ್ಷದ ಅಧ್ಯಕ್ಷರಾಗಿ ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರಿಗಿರಬೇಕು, ಬಹಳಷ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಅಂಥ ನಾಯಕರು ಮುನ್ನಡೆಸಿದಂಥ ಪಕ್ಷದ ಒಬ್ಬ ನಾಯಕನಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಆ ಕಾರ್ಯಕ್ರಮದಲ್ಲಿ ಅವರು
ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವರನ್ನು ಅಸ್ಪೃಶ್ಯರು ಮತ್ತು ದಲಿತರನ್ನು ತಿಳ್ಕೊಂಡು ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮತ್ತು RSS ಚಟುವಟಿಕೆಯಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿಗಳು ಹವನ ಮಾಡಿ ಗಂಗಾಜಲದಿಂದ ಶುದ್ಧೀಕರಣ ಮಾಡ್ತಂದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತದೆ ಈಗ ಬಿಜೆಪಿಯವರದು RSS ಅವರದ ಮನಸ್ಥಿತಿ ಏನಿದೆ, ಅವರ ವಿಚಾರಧಾರೆ ಏನಿದೆ ಅಂತೇಳಿ. ಅದಕ್ಕೆ ನಾವೆಲ್ಲರೂ OBC ದಂತವರು ಹಿಂದುಳಿದವರು ಅವರ ವಿಚಾರಧಾರಕ್ಕೆ ವಿರೋಧ ಈ ಜನ ಗೊತ್ತಾಗಬೇಕು. ಏನಂತಂದರೆ ಅವರು ಅಧಿಕಾರ ಬರಲಿಕ್ಕೆ ನಮ್ಮೆಲ್ಲರಿಗೇನು ಮೋಸ ಮಾಡಿ ಎಲ್ಲ ಒಂದು ಏನೇನೋ ಸ್ಲೋಗನ್ ಕೊಟ್ಟು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅವರು ಅವರ ಸ್ಲೋಗನ್ ಫುಲ್ ತುಸ್ಸಾಗಿದೆ. ಆದರೆ ಈಗಲೂ ಅವರು ಮನುಸ್ಮೃತಿಯಿಂದ ಇನ್ನೂವರೆಗೆ ಹೊರಗೆ ಬಂದೇ ಇಲ್ಲ. ಆ ಮನುಸ್ಮೃತಿಯ ಕಾರ್ಯಕ್ರಮ ಹೆಂಗೆ ಅವರು ಸಾಧನೆ ಮಾಡಬೇಕು, ಹೆಂಗೆ ಸಿದ್ಧಾಂತ ರೂಪದಲ್ಲಿ ತರಬೇಕಂತೇಳಿ ಅವ್ರ ವಿಚಾರ ಇದೆ. ಅದು ಮಾಡ್ಕೊಳ್ತಾರೆ ಬಂದಿದ್ದಾರೆ ಅಂತ ಅದು ಜಗಜಾಹಿರವಾಗಿದೆ. ಯಾವುದಂದ್ರೆ ಮೊನ್ನೆ ಆದಂಥ ಕಾರ್ಯಕ್ರಮ. ಅದಕ್ಕೆ ನಮ್ಮೆಲ್ಲರ ಬೇಡಿಕೆ ಏನಂತಂದ್ರೆ, ಮೊನ್ನೆ ಆ ಕಾರ್ಯಕ್ರಮಕ್ಕೂ ಸ್ವತಃ ವೇದನೆ ಪಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ರಾಜ್ಯಸಭೆಯಲ್ಲಿ ಪ್ರಶ್ನೆ ಎತ್ತಿದ್ದಾಗ ಸನ್ಮಾನ್ಯ ಮಾಜಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾದವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂದ್ರೆ, ಬರೀ ನಮಗೆ ಖೇದವಾಗಿದೆ ಅಂದ್ರೆ ಖೇದವಾಗಿದೆ, ಈ ಘಟನೆ ಆಗಬಾರ್ದು ಅಂತೇಳಿ. ಆದರೆ ನೀವು ಎಲ್ಲೆಲ್ಲೂ ಏನೇನು ಬೇಕಾದವರಿಗೆ ಶಿಕ್ಷೆ ಕೊಡ್ತೀರಿ CBI ಬೈಡಿನಿಂದ, ಆದರೆ ಇನ್ನಿಯವರೆಗೆ ಯಾವ ಘಟನೆ ಯಾರು ಮಾಡಿದ್ದಾರೆ ಅಂತೇಳಿ ಅವ್ರ ಇನ್ನು ಮೇಲೆ ಯಾವುದೋ FR ಆಗಲಿ ಕ್ರಮ ಅಂತ ಆಗಿಲ್ಲ. ಅದಕ್ಕೆ ನಾವು ಯಾವ ಜನ ಅಂತ ವಿಚಾರಧಾರೆ ಜನ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, FR ಆಗಬೇಕು ಅಂತ ಹೇಳಿ ಅದಕ್ಕೆ ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆಯಲ್ಲಿ ನಿಮ್ಮ ಮುಖಾಂತರ ಎಲ್ಲ ಏನಂತೀರಿ ಸಮಾನ ವಿಚಾರಧಾರೆ ಅಂತ ಜನ, ಒಂದು ಪಕ್ಷ ಮತ್ತು ಒಂದು ಇದು ನೋಡಲಾರ್ದೆ ಸಮಾನತೆ ವಿಚಾರಧಾರೆಯನ್ನು ನಾವು ನಂಬ್ಕೊಂಡು ಬಂದೀವಿ. ಅವೆಲ್ಲ ಜನರು ಇದಕ್ಕೆ ಸಹಕಾರ ಮತ್ತು ಬೆಂಬಲ ಕೊಡಬೇಕಾಗ